ಅಕ್ಕ ಬಂದು ಕೇಳಿ ಸೌಜನ್ಯ ಬಂದ್ಲ ಕೇಳಿದ್ರು. ನನ್ನೊಟ್ಟಿಗೆ ಬಂದಿರ್ಬೋದು, ಇವಳು ಪಾಪ ಲೆಕ್ಕ ಹಾಕಿರೋದು. ನಾನು ಹೇಗೋ ನೇತ್ರದಲ್ಲಿ ನಿಂತಿರ್ಬೋದು ಅಂತ ಇವಳು ಯೋಚನೆ ಮಾಡಿ ಹಾಗೆ ಕೇಳಿರೋಂತ. ನಾನು ಹೇಳಿ ಇಲ್ಲ, ಅವಳು 4 ಕಾಲಿಗೆ ಬಂದಿದ್ಲಲ್ಲ, ನಾನು ಹೋಗ್ತೀನಿ ಮುಂದೆ ಹೇಳಿದ್ದೇನೆ. ಮತ್ತೆ ಹೌದಾ ಬರಲಿಲ್ವಾ, ಸರಿ ನೋಡು ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಬರುವಾಗ ಒಂದು 2-3 ಮನೆ ಸಿಗುತ್ತೆ, ಅಲ್ಲೊಂದು ವಿಚಾರ ಮಾಡು ಅಂತೇಳಿ ಫೋನ್ ಮಾಡಿದ್ರು. ಅಲ್ಲಿ ಭಟ್ರು ಮನೆ ವರ್ಷ ಅಂತ ಒಂದು ಹೆಣ್ಣು ಮಗುಗೆ ಹೇಳ್ತಿರಲ್ಲ, ಆ ಹೆಣ್ಣು ಮಗು ಮನೆಗೆ ಫೋನ್ ಮಾಡಿದ್ವಿ ಸರ್. ಅವರು ಅವ್ರ ತಂದೆ ಮಾತಾಡಿ ಸಿಕ್ಕಿದ್ರು. ನಾವು ಕೇಳಿದೆ ಅವಾಗ, ಸೌಜನ್ಯ ಬಂದ್ಲ ಮನೆಗೆ? ಇಲ್ಲ, ಬರಬೇಕಿತ್ತು ಅವಳು, ನಮ್ಮ ಹತ್ರ ಬೆಳಿಗ್ಗೆ ಹೋಗಿ ಹೇಳಿದಾಳೆ, ಹೊಸತ್ತು ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ಲು, ಅದನ್ನು ತೊಗೊಂಡು ಹೋಗ್ಲಿಕ್ಕೆ ನಾನು ಸಂಜೆ ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ, ಬರಬೇಕಿತ್ತು, ಇಲ್ಲಿ ಬರಲಿಲ್ಲ ಅಂದರು. ಅವಾಗ ನಮಗೆ ಕನ್ಫರ್ಮ್ ಆಯಿತು, ಇಲ್ಲ ಹೆಣ್ಮಗು ಮೈನ್ ರೋಡಿಂದ ಒಳಗೆ ಬರಲೇ ಇಲ್ಲ ಅನ್ನೋದು ನಮಗೆ ಅವಾಗಲೇ ಕನ್ಫರ್ಮ್ ಆಯಿತು. ಒಳಗೆ ರೂಟ್ ಬರಲಿಲ್ಲ ಇವಳು, ರಾಜ್ಯ ರಸ್ತೆಯಲ್ಲೇ ಏನಾಗಿರಬೇಕು ಅಂತ. ಮತ್ತೆ ಕೂಡ ಅವ್ರ ಹತ್ರ ಕೇಳಿದ್ವಿ, ಸರ್ ಇಲ್ಲಿ ಬೇರೆ ಯಾರಾದರೂ ನೋಡಿದವ್ರು ಇದ್ದಾರೆ? ಆವಾಗ ಅದೇ ಭಟ್ರು ಹೇಳಿದ್ರು, ಇಬ್ಬರು ಕೆಲಸದವ್ರು ನಮ್ಮ ಮನೆಯಿಂದ 4 ಕಾಲು ಹೊತ್ತಿಗೆ ಮನೆಯಿಂದ ಹೊರಟದವರು. ಅವರಲ್ಲೇ ನೇತ್ರಾವತಿಯಿಂದ ಪಾಂಗಲ ಕ್ರಾಸ್ ಅಲ್ಲೇ ನಿಂತ್ಕೊಂಡಿದ್ರು, ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ರು. ಬಸ್ಸೆಲ್ಲ ಸ್ಟಾಪ್ ಮಾಡಲ್ಲ, ಈ ಜೀಪ್ಗಳೆಲ್ಲ ಸರ್ವಿಸ್ ಜೀಪ್ಗೆ ಇರ್ತಿತ್ತು ಉಜ್ಜನೆ ಕಡೆಗೆ, ಅದರಲ್ಲೆಲ್ಲ ಹೋಗೋರು ಅಲ್ಲಿ ವೆಯ್ಟ್ ಮಾಡ್ತಾರೆ. ಅವರಿಗೂ ಕೂಡ